ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಏಷ್ಯಾದ ಅತ್ಯಂತ 2ನೇ ದೊಡ್ಡ ದೇವಸ್ಥಾನವಾದ ದಿನನಿತ್ಯ ಸಾವಿರಾರು ಲಕ್ಷಾಂತರ ಭಕ್ತರು ದರ್ಶನ ಪಡೆದುಕೊಳ್ಳುವ ಜಾಗ ತಿರುಪತಿ. ವೆಲ್ಕಮ್ ಟು ತಿರುಪತಿ. ನಾವು ಬೆಂಗಳೂರಿನ ಹೊಸಕೋಟೆಯಿಂದ ಸುಮಾರು ಬೆಳಗ್ಗೆ 9 ಗಂಟೆಗೆ ಶುರು ಮಾಡಿದ್ವಿ. ಸುಮಾರು 2 ಗಂಟೆ ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ನಾವು ತಿರುಪತಿನ ತಲುಪಿದ್ವಿ. ಅಲ್ಲಿಂದ ತಿರುಮಲ ಬಸ್‌ನ ಹತ್ಕೊಂಡು ನಾವು ಆಹ್, 7 ಬೆಟ್ಟಗಳ ಮೇಲೆ ಇರುವಂತಹ ವೆಂಕಟೇಶ್ವರ ಸ್ವಾಮಿಯನ್ನ ನೋಡೋದಕ್ಕೆ ಅಂತ ನಾವು ಹೋದ್ವಿ. ನಿಜವಾಗ್ಲೂ ಬಸ್ಸಲ್ಲಿ ನಾವು ಹೊರಗಡೆ ನೋಡ್ದಾಗ ಎಷ್ಟು ಸುಂದರವಾಗಿರುತ್ತೆ ಅಂತಂದ್ರೆ, ಎ ನಾವು ಯಾವುದೋ ಬೇರೆ ಲೋಕಕ್ಕೆ ಹೋಗ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಯಾರೆಲ್ಲ ಮೊದಲನೇ ಸಾರಿ ಭೇಟಿ ಕೊಡ್ತಾ ಇರ್ತಾರೆ, ಅವ್ರಿಗಂತೂ ಒಂದು ತುಂಬಾನೇ ಒಳ್ಳೆಯ ಅನುಭವ ಅಂತಾನೆ ಹೇಳ್ಬೋದು. ಭೂಮಿಯಿಂದ ಬಹಳ ಮೇಲೆ ಹೋಗ್ತಾ ಇದೀವಿ ಅನ್ನೋಂಥ ಫೀಲ್ ಕೊಡುತ್ತೆ ನಿಮಗೆ. 7 ಬೆಟ್ಟಗಳ ಮೇಲೆ ಬಂದು ದೇವ್ರು ಇಲ್ಲಿ ನೆಲೆಸ್ತಾ ಇದ್ದಾನೆ ಅಂದ್ರೆ ಎಷ್ಟು ಅದ್ಭುತ ಅಲ್ವಾ? ನಾವು ತಿರುಪತಿಗೆ ಪ್ರತಿ ವರ್ಷ ಭೇಟಿ ಕೊಡ್ತಾನೆ ಇರ್ತೀವಿ. ಕನಿಷ್ಠ ಒಂದ್ ಸರ್ತಿ ಆದ್ರೂ ನಾವು ತಿರುಪತಿಗೆ ಹೋಗ್ತಾ ಇರ್ತೀವಿ. ಯಾರೆಲ್ಲ ಮೊದಲನೇ ಸಾರಿ ಭೇಟಿ ಕೊಡ್ತಾ ಇರ್ತಾರೆ ಅವ್ರಿಗೆ ಕೆಳಗಡೆ ತಿರುಮಲ ಬಸ್ ಹತ್ತಿದ ಮೇಲೆ ಅಲ್ಲಿ ಚೆಕಿಂಗ್ ಮಾಡ್ತಾರೆ. ನಮ್ ಲಗೇಜ್‌ಗಳನ್ನೆಲ್ಲ ಅಲ್ಲಿ ಚೆಕ್ ಮಾಡಿದ್ಮೇಲೆ ಮತ್ತೆ ಬಸ್ ಹತ್ತಿ ನಾವು ತಿರುಮಲ ಮೇಲೆ ಹೋಗೋಕ್ಕೆ ನಾವು ಅದೇ ಸೇಮ್ ಬಸ್ಸಲ್ಲಿ ಕುತ್ಕೋಬೋದು. ನಾವು ತಿರುಮಲ ತಲುಪಿದ್ಮೇಲೆ ನಮ್ಮ ರೂಮಲ್ಲಿ ಎಲ್ಲ ಲಗೇಜ್ ಎಲ್ಲ ಇಟ್ಬಿಟ್ಟು ನಾವು ಮೊದಲನೇ ದಿನ ಅಂದ್ರೆ ನಾವು ಇಲ್ಲಿ 2 ಇದ್ವಿ. ಆ ಮೊದಲನೇ ದಿನ ನಾನು ನನ್ನ ಮಗಳಿಗೆ ಜವಳ ತಗ್ಸೋಕಂತ ನಾವು ತಿರುಪತಿಗೆ ಬಂದಿದ್ದು. ಜವಳ ತಗ್ಸಿ ಆ ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ನಾವು ಆಹ್, ಅಷ್ಟೊತ್ತಿಗೆ ಸಾಯಂಕಾಲ ಆಗಿತ್ತು. ನಾವು ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲ ಎಕ್ಸ್‌ಪ್ಲೋರ್ ಮಾಡೋಣ ಅಂತ ಹೊರಗಡೆ ಹೋದ್ವಿ. ತಿರುಪತಿಲಿ ಶಾಪಿಂಗ್ ಕಾಂಪ್ಲೆಕ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಶಾಪಿಂಗ್ ಮಾಡೋದಕ್ಕೆ. ಸಾಕಷ್ಟು ವಸ್ತುಗಳು ಸಿಗುತ್ತೆ. ಇಲ್ಲಿ ಸಾಕಷ್ಟು ವಸ್ತುಗಳು ಅತಿ ಕಡಿಮೆ ಬೆಲೆಗೆ ಸಿಗುತ್ತೆ. ದೇವರ ಫೋಟೋಗಳು, ಬ್ಯಾಗ್‌ಗಳು, ಶೋ ಪೀಸ್‌ಗಳು, ಹಾಗೆ ಟ್ರೆಡಿಷನಲ್ ಟ್ರೆಡಿಷನಲ್ ಡ್ರೆಸಸ್ ಚಿಕ್ಕ ಮಕ್ಕಳಿಗೆ ಇಲ್ಲಿ ತುಂಬಾನೇ ಚೆನ್ನಾಗಿ ಸಿಗುತ್ತೆ. ಕೇವಲ ಜಸ್ಟ್ 150, 200 ನಮ್ಗೆ ಲಂಗ, ಬ್ಲೌಸು, ಹಾಗೆ ಹುಡುಗರಿಗೆ ಪಂಚೆ, ದೊಡ್ಡೋರಿಗೆ ಕೂಡ ಸಿಗುತ್ತೆ. ರಾಮರಾಜ್ ಈ ಥರದ್ದೆಲ್ಲ ಸಿಗುತ್ತೆ. ಹಾಗೆ ದೇವ್ರ ಮೂರ್ತಿಗಳು ಇವೆಲ್ಲ ಸಾಕಷ್ಟು ಕಡಿಮೆ ಬೆಲೆಗೆ ಸಿಗುತ್ತೆ. ನೀವು ಚೆನ್ನಾಗಿ ಶಾಪಿಂಗ್ ಕಾಂಪ್ಲೆಕ್ಸ್‌ನ ಎಕ್ಸ್‌ಪ್ಲೋರ್ ಮಾಡಬಹುದು. ಹಾಗೆ ಬ್ಯಾಗ್‌ಗಳು, ಬ್ಯಾಂಗಲ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ. ಹಾಗೆ ಮಕ್ಕಳಿಗೆ ಟೋಪಿ, ಸ್ವೆಟರ್ ಈ ಥರದ್ದು ಕೂಡ ತುಂಬಾನೇ ಚೆನ್ನಾಗಿ ಸಿಗುತ್ತೆ. ನಾವು ಕೂಡ ಸಾಕಷ್ಟು ಶಾಪಿಂಗ್ ಮಾಡಿದ್ವಿ. ಶಾಪಿಂಗ್ ಮಾಡಿ ಮುಗಿಸೋವಾಗ ಇಲ್ಲಿ ಭಜನೆ ನಡೀತಾ ಇತ್ತು. ನಾವು ಆ ಭಜನೆ ಕೂಡ ಕೇಳಿದ್ವಿ.
ನಾವು ಶಾಪಿಂಗ್ ಮುಗಿಸಿ ರೂಮ್‌ಗೆ ಹೋಗೋ ಅಷ್ಟೊತ್ತಿಗೆ ರಾತ್ರಿ ಆಗಿತ್ತು. ರಾತ್ರಿಲಿ ತಿರುಪತಿನ ನೋಡೋದೇ ಒಂಥರ ತುಂಬಾನೇ ವ್ಯೂ ಕೂಡ ತುಂಬಾ ಚೆನ್ನಾಗಿತ್ತು. ನಾವು ರಾತ್ರಿನೂ ನೋಡಿದ್ವಿ, ಬೆಳಗ್ಗೆನೂ ನೋಡಿದ್ವಿ ದೇವಸ್ಥಾನ ಯಾವ ರೀತಿ ಕಾಣಿಸುತ್ತೆ ಅಂತ. ತಿರುಪತಿಗೆ ಬಂದವ್ರಿಗೆ ಮಾತ್ರ ಊಟಕ್ಕೆ, ಹಾಗೆ ನೀರಿಗೆ ಇರೋದಕ್ಕೆ ಯಾವುದೇ ರೀತಿ ಕಡಿಮೆ ಮಾತ್ರ ಇರೋದಿಲ್ಲ. ಇದನ್ನ ಮಾತ್ರ ಹೇಳ್ತೀನಿ. ನೋಡಿ ಲೈಟ್‌ಗಳಿಂದ ಗುಡಿ ಎಷ್ಟು ಚೆನ್ನಾಗ್ ಕಾಣಿಸ್ತಾ ಇದೆ ಅಂತ. ಒಂಥರ ಬೇರೆನೇ ಅನುಭವ ಸಿಗುತ್ತೆ ನಿಮಗೆ ಇಲ್ಲಿಗ್ ಬಂದ್ರೆ. ನಾವು ದೇವಸ್ಥಾನದ ಹತ್ರ ಹೋಗಿದ್ರಿಂದ, ದೇವಸ್ಥಾನದ ಹತ್ರನೇ ವೆಂಗಮಾಂಬ ಅನ್ನಪ್ರಸಾದ ಕೇಂದ್ರ ಅಂತ ಇದೆ. ಅಲ್ಲಿ ನಾವು ಊಟ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ದಿನನಿತ್ಯ ಸುಮಾರು 2,00,000ಕ್ಕಿಂತ ಅಧಿಕ ಜನರಿಗೆ ಅನ್ನಪ್ರಸಾದ ವಿತರಣೆ ಮಾಡಲಾಗುತ್ತೆ. ಬನ್ನಿ ನಾವು ಕೂಡ ಹೋಗಿ ಊಟ ಮಾಡೋಣ. ಪ್ರಸಾದನ ಸ್ವೀಕರಿಸೋಣ.
1 ವರ್ಷದ ಒಳಗಿನ ಮಕ್ಕಳಿಗೆ ದರ್ಶನನ ಯಾವ ರೀತಿ ಮಾಡಬೇಕು, ಅವ್ರ ಜೊತೆ ಯಾರನ್ನೆಲ್ಲ ಅಲೋ ಮಾಡ್ತಾರೆ, ಹಾಗೆ ಇದೆಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನಾನು ಸ್ವಲ್ಪತ್ತರಲ್ಲಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇನ್ನೂ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನ್ನ, ಸಾಂಬಾರ್, ಪಲ್ಯ, ಪ್ರಸಾದ ತುಂಬಾನೇ ರುಚಿಯಾಗಿತ್ತು. ಮಜ್ಜಿಗೆ ಅನ್ನ ಕೂಡ ಇತ್ತು. ಇಲ್ಲಿ ಇಷ್ಟೊಂದು ಜನಕ್ಕೆ ಕುತ್ಕೊಂಡು ಅನ್ನನ ಬಡಿಸ್ತಾರೆ. ಇದಲ್ದೆ ಚಿಕ್ಕ ಸ್ಟಾಲ್ ತರ ಇರುತ್ತೆ ಹೊರಗಡೆ. ಅಲ್ಲಿ ಕೂಡ ಪ್ರಸಾದನ ವಿತರಣೆ ಮಾಡ್ತಾ ಇರ್ತಾರೆ. ಬಿಸಿಬೇಳೆ ಬಾತ್ ತರ ಇರುತ್ತೆ ಅದು ಪ್ರಸಾದ. ತುಂಬಾನೇ ರುಚಿಯಾಗಿರುತ್ತೆ. ಇಂತಹ ಪ್ರಸಾದನ ತಿನ್ನೋಕೆ ನಿಜಕ್ಕೂ ಪುಣ್ಯ ಮಾಡಿರ್ಬೇಕು. ಇಲ್ಲಿಗೆ ನಮ್ಮ ಡೇ 1 ಜರ್ನಿ ಮುಗೀತು. ಇವತ್ತಿನ ನಮ್ಮ ಡೇ 2 ಜರ್ನಿ ಸ್ಟಾರ್ಟ್ ಆಯ್ತು. ಆಕ್ಚುಲ್ ಆಗಿ ಇವತ್ತೇ ನಾವು ದರ್ಶನದ ದಿನ ದರ್ಶನಕ್ಕೆ ಹೋಗ್ಬೇಕಾಗಿತ್ತು. ಬೆಳಗ್ಗೆ ಎದ್ದು ಟೀ ಕುಡ್ದು ಟಿಫಿನ್ ಮಾಡಿ ಹಾಗೆ ನಾವು ಸ್ನಾನ ಮಾಡಿ ರೆಡಿಯಾಗಿ ದರ್ಶನ ಮಾಡೋದಕ್ಕೆ ಅಂತ ಹೋದ್ವಿ. ನಾವೀಗ ದೇವಸ್ಥಾನದ ಬಲಭಾಗದಲ್ಲಿರುವ ಸುಪಥಮ್ ಕಾಂಪ್ಲೆಕ್ಸ್‌ಗೆ ಹೋಗ್ತಾ ಇದ್ದೀವಿ. ಯಾಕೆಂದ್ರೆ 1 ವರ್ಷದ ಒಳಗಡೆ ಇರುವ ಮಕ್ಕಳಿಗೆ ನಾವು ಸೀದಾ ನೇರವಾಗಿ ಸುಪಥಮ್ ಕಾಂಪ್ಲೆಕ್ಸಲ್ಲಿ ಹತ್ರ ಹೋಗಿ ಅಲ್ಲಿಂದ ನಾವು ದರ್ಶನ ಮಾಡೋದಕ್ಕೆ ನಮಗೆ ಬಿಡ್ತಾರೆ. ಮಕ್ಳ ಜೊತೆಗೆ ಅವರ ತಂದೆ, ತಾಯಿ ಇಬ್ಬರನ್ನ ಮಾತ್ರನೇ ಅವರು ಅಲೋ ಮಾಡೋದು. ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಕೂಡ ಅವರು ಒಳಗಡೆ ಬಿಡೋದಿಲ್ಲ. ನೀವು ಕೂಡ 1 ವರ್ಷದ ಒಳಗಡೆ ಇರುವ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಖಂಡಿತವಾಗಿ ಅವರ ಮಕ್ಕಳದ ಬರ್ತ್ ಸರ್ಟಿಫಿಕೇಟ್‌ನ ಮಾತ್ರ ತಗೊಂಡೋಗೋದು ಮರಿಬೇಡಿ. ಹಾಗೆ ಆಧಾರ್ ಕಾರ್ಡ್ ಕೂಡ ಮರಿಬೇಡಿ. ದೇವಸ್ಥಾನ ಒಳಗಡೆ ಮೊಬೈಲ್, ಬ್ಯಾಗ್, ಲಗೇಜ್ ಈ ಥರ ಏನು ತೆಗೆದುಕೊಂಡು ಹೋಗೋಕ್ಕೆ ಅನುಮತಿ ಇರಲ್ಲ. ಅದನ್ನ ಕೂಡನು ನೀವು ಸುಪಥಮ್ ಕಾಂಪ್ಲೆಕ್ಸ್ ಸ್ಟಾರ್ಟಿಂಗಲ್ಲೇ ಮೊಬೈಲ್ ಮತ್ತೆ ಲಗೇಜ್ ಕೌಂಟರ್ ಇರುತ್ತೆ. ಅಲ್ಲಿ ನೀವು ಕೊಡ್ಬೋದು. ಮತ್ತೆ ನೀವು ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ಮೇಲೆ ಅಲ್ಲೇ ಇಸ್ಕೋಬೋದು ನೀವು. ದರ್ಶನ ಫ್ರೀಯಾಗೇ ಆಗುತ್ತೆ. ನಾವು ಸುಪಥಮ್ ಕಾಂಪ್ಲೆಕ್ಸ್‌ಗೆ ಹೋದ್ರೆ ದರ್ಶನ ಫ್ರೀಯಾಗೇ ಆಗುತ್ತೆ. ನಾವು ಯಾವುದೇ ರೀತಿಯ ಅಮೌಂಟ್ ಕಟ್ಟಬೇಕಾಗೇನಿರೋದಿಲ್ಲ. ದರ್ಶನ ಮಾತ್ರ ಇಲ್ಲಿ ತುಂಬಾನೇ ಬೇಗನೆ ಆಗುತ್ತೆ ಅಂತಾನೆ ಹೇಳ್ಬೋದು. ಸುಮಾರು ಜಸ್ಟ್ 1 ಹವರಲ್ಲಿ ನಮಗೆ ದರ್ಶನ ಆಗೋಯ್ತು. ಶರಣಾಗತ ವತ್ಸಲ ಸಾರನಿಧೆ ಪರಿಪಾಲಯ ಮಾಂ ವೃಷಶೈಲಪದೇ ಅತಿವೇಲದಯಾ ತವ ದುರ್ವಿಷಹೈರನುವೇಲಕೃತೈರಪರ ಶರಣಾಗತ ವತ್ಸಲ ಸಾರನಿಧೆ ಪರಿಪಾಲಯ ಮಾಂ ವೃಷಶೈಲಪದೇ ಅತಿವೇಲದಯಾ ತವ ದುರ್ವಿಷಹೈ ಇದೇ ನೋಡಿ ದರ್ಶನದ ಟಿಕೆಟು. ಇದ್ರ ಜೊತೆಗೆ 2 ಲಡ್ಡುಗಳು ಸಹ ನಾವು ತಗೋಬಹುದು. ಈಗ ನೀವು ನೋಡ್ತಾ ಇರೋದೇ ಸುಪಥಮ್ ಕಾಂಪ್ಲೆಕ್ಸು. ನೀವು ನೇರವಾಗಿ ಇಲ್ಲಿಗೆ ಬಂದ್ರೆ ನಾವು ಇಲ್ಲಿಂದ ಸೀದಾ ದರ್ಶನಕ್ಕೆ ಹೋಗ್ಬೋದು. ಹಾಗೆ ಸ್ವಲ್ಪ ಜನಕ್ಕೆ ₹300 ಟಿಕೆಟ್ ಬುಕ್ ಮಾಡ್ಕೊಂಡಿರ್ತಾರೆ. ಹಾಗೆ ಅವ್ರಿಗೆ ಅಕೊಮೋಡೇಷನ್ ಸಿಗ್ತಾ ಇರಲ್ಲ ಅಂತ ಅಂದ್ರೆ ಇಲ್ಲಿ CRM ಆಫೀಸ್ ಅಂತ ಇದೆ. ಅದ್ರ ಎದುರುಗಡೆನೆ ದಿನಾಲಿ ಬೆಳಗ್ಗೆ 5 ಗಂಟೆಗೆ ಇಲ್ಲಿ ರೂಮ್ಸ್‌ನ ಕೊಡ್ತಾ ಇರ್ತಾರೆ. ಆ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ರೂಮ್ಸ್ ಸಿಗುತ್ತೆ. ಈ ರೂಮ್ ಮೇ ಬಿ ಕೇವಲ ₹100 ಆ ಥರ ಇರಬಹುದೇನೋ ಚಾರ್ಜ್.
ಸೊ ನೀವು ರೂಮು ತಿರುಮಲ ಮೇಲ್ಗಡೆ ನಿಮ್ಗೆ ರೂಮ್ ಬೇಕಾದ್ರೆ ಅಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡ್ರೆ ಬೆಳಗ್ಗೆ 5 ಗಂಟೆಗೆ ನಿಮ್ಗೆ ರೂಮ್ ಸಿಗುತ್ತೆ. ನಮ್ ದರ್ಶನ ಎಲ್ಲ ತುಂಬಾನೇ ಚೆನ್ನಾಗಿ ಆಯ್ತು. जगज्जालपालं गजत्कण्ठमालं शरच्चन्द्रबालं महादैत्यकालं नभोनीलकायं दुरावारमायं सुपद्मासहायं भजेऽहं सदाम्बोधिवासं गलत्पुष्पहासं जगत्सन्निवासं शतादि ದರ್ಶನ ಆದ್ಮೇಲೆ ನಾವು ವೆಂಗಮಾಂಬ ಅನ್ನಪ್ರಸಾದ ಕೇಂದ್ರಕ್ಕೆ ಹೋಗಿ ಅಲ್ಲಿ ನಾವು ಪ್ರಸಾದನ ಸ್ವೀಕರಿಸಿದ್ವಿ. ನಾವು ರೂಮ್ ತಗೊಂಡಿದ್ದು 24 ಗಂಟೆಗಳ ಕಾಲ ನಾವು ಉಪಯೋಗಿಸಬಹುದು. ನಾವು ತಗೊಂಡಿದ್ದ ರೂಮು ಸಂಜೆವರೆಗೂ ನಾವು ಅಲ್ಲಿ ಇರಬಹುದು. ಈಗಿಲ್ಲಿ ನೋಡ್ತಾ ಇರೋ ಕ್ಯೂ ಇದು ಊಟ ಮಾಡೋದಕ್ಕೆ ಅಂತ ಪ್ರಸಾದನ ಸ್ವೀಕರಿಸೋದಕ್ಕೆ ಹೋಗ್ತಾ ಇದ್ದಾರೆ ಜನ. ಅದು ಮಧ್ಯಾಹ್ನ ಆಗಿತ್ತು. ಹಾಗಾಗಿ ಸ್ವಲ್ಪ ಜಾಸ್ತಿ ಜನನೇ ಇದ್ರು. ಇಲ್ಲಿ ಲಡ್ಡು ಅಲ್ದೇನೆ ಕ್ಯಾಲೆಂಡರ್ ಹಾಗೂ ಅಗರಬತ್ತಿ ಸಹ ಇಲ್ಲಿ ಕೊಡ್ತಾರೆ. ಅದನ್ನ ಸಹ ನಾವು ಕೊಂಡ್ಕೋಬಹುದು. ಇಲ್ಲಿನ ಅಗರಬತ್ತಿ, ಊದಿನ ಕಡ್ಡಿ ಏನಂತಾರಲ್ಲ, ಅದನ್ನ ದೇವರಿಗೆ ಹಾಕಿರುವ ಹೂವಿನಿಂದ ತಯಾರಿಸ್ತಾರೆ. ಇಲ್ಲಿ ತಿರುಮಲದಲ್ಲಿ ಮೇಲೆ ಈ ಈ ದೇವಸ್ಥಾನ ಬಿಟ್ಟು ಇನ್ನ ತುಂಬಾ ಒಳ್ಳೊಳ್ಳೆ ಜಾಗಗಳಿವೆ, ಸ್ಥಳಗಳಿವೆ ನೋಡೋದಕ್ಕೆ. ನಾವು ಇಬ್ರು ಮಕ್ಕಳನ್ನ ಕರ್ಕೊಂಬಂದಿದ್ರಿಂದ ನಮ್ಗೆ ಅದೆಲ್ಲ ನೋಡೋದಕ್ಕೆ ಸಾಧ್ಯವಾಗ್ಲಿಲ್ಲ. ತಿರುಪತಿಯಲ್ಲಿ ಸಹ ತುಂಬಾನೇ ಸ್ಥಳಗಳಿವೆ, ನೋಡುವಂತಹ ಪ್ರೇಕ್ಷಣೀಯ ಸ್ಥಳಗಳಿವೆ. ಹಾಗೆ ಇಲ್ಲಿ ನಮ್ಗೆ ಸಾಕಷ್ಟು ಫ್ರೀ ಬಸ್ ಸೌಲಭ್ಯ ಸಹ ಇರುತ್ತೆ. ನಮ್ಗೆ ಇಲ್ಲಿಂದ ದೇವಸ್ಥಾನಕ್ಕೆ ಹಾಗೆ ಇಲ್ಲಿ ಮೇಲೆ ಎಲ್ಲಾದ್ರೂ ಹೋಗೋದಕ್ಕೆ ಫ್ರೀ ಬಸ್ ಸಹ ನಮ್ಗೆ ಸಿಗುತ್ತೆ. ಏನಂದ್ರೆ ಫ್ರೀ ಬಸ್ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ ಅದ್ರಲ್ಲಿ. ಒಟ್ನಲ್ಲಿ ಹೇಳೋದಾದ್ರೆ ನಮ್ಮ ಈ ತಿರುಪತಿ ಟ್ರಿಪ್ ತುಂಬಾನೇ ಅರ್ಥಪೂರ್ಣ ಹಾಗೂ ತುಂಬಾನೇ ಖುಷಿಯಾಗಿ ತಂದಿರುವಂತಹ ಒಂದು ಮೆಮೊರೇಬಲ್ ಟ್ರಿಪ್ ಅಂತಾನೆ ಹೇಳ್ಬಹುದು. ನಮ್ಮ ಈ ಒಂದು ಅನುಭವನ ನಿಮ್ಮ ಜೊತೆ ಹಂಚಿಕೊಳ್ಳಲು ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಆ ದೇವ್ರು ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಎಲ್ಲಾನು ಕೊಟ್ಟು ಸಂತೋಷದಿಂದಿರಿ ಅಂತ ನಾನು ಕೇಳ್ಕೊಂತಾ ಇದ್ದೀನಿ. ನೀವು ಕೂಡ ತಿರುಪತಿಗೆ ಭೇಟಿ ಕೊಟ್ಟು ಆ ತಿರುಪತಿಯ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಓಂ ನಮೋ ವೆಂಕಟೇಶಾಯ.